ನಾನು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನಾನು ಸುಮಾರು ವರ್ಷಗಳಿಂದ ಟಿವಿಲಿ ನೋಡ್ತಾ ಇದ್ದೆ. 5 years ಸ್ಟಾರ್ಟ್ ಮಾಡಿದ್ದು, ಬಟ್ ಮ್ಯಾಗ್ಝಿನ್ ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ. And to be part of Chitara Star Awards, it's I feel privileged and honored. KGF ಸಿನಿಮಾ ನಾನು ಸುಮಾರು ಆಕ್ಚುಲಿ ಫಸ್ಟ್ ಪಾರ್ಟ್ ರಿಲೀಸ್ ಆದಾಗ ನಾನು ಬಾಂಬೆಯಲ್ಲಿ ಹಿಂದಿ ಅಂದರೆ ಅನಿವಾರ್ಯವಾಗಿ ಕನ್ನಡ ಅಲ್ಲಿ ರಿಲೀಸ್ ಆಗಿರಲಿಲ್ಲ, ಹಿಂದಿ ಲ್ಯಾಂಗ್ವೇಜಲ್ಲಿ ನೋಡಿದ್ದೆ. ನನಗೆ ನಮ್ಮ ಕನ್ನಡ ಭಾಷೆ ಸಿನಿಮಾನ ಯಾವತ್ತೂ ಕನ್ನಡದಲ್ಲೇ ನೋಡಬೇಕು ಅಂತ ಆಸೆ, ಬಟ್ ಅಂತ ಕಾತರ ತಾಳಲಾರ್ದೆ ಬಾಂಬೆಯಲ್ಲಿ ನೋಡಿದ್ದೆ. ಸೊ ಅದಾದ ನಂತರ ಮತ್ತೆ ಬೆಂಗಳೂರಲ್ಲಿ ಬಂದು 2-3 ಸಲ ನೋಡಿದ್ದೆ. ಮ್ಯಾಕ್ಸಿಮಮ್ ಅಂದರೆ ಅದೇ KGF ಜಾಸ್ತಿ. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇರಬೇಕು, ಅಂದರೆ ಜಿಮ್ಮಲ್ಲೇ ಅಂತಾನೆ ಅಲ್ಲ, ವಾಕಿಂಗ್ ಮೂಲಕ ಆಗಿರಬಹುದು, ಮನೇಲೇ ಎಕ್ಸಸೈಸ್ ಮಾಡಬಹುದು, ಆ ರೀತಿ ಜಾಗಿಂಗ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಂಡ್ರೆ ನಾವು ಫಿಟ್ ಆಗಿರ್ತೀವಿ, ಅಂದ್ರೆ ಹೆಲ್ದಿ ಆಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಹಾಗಾಗಿ ಸೊ ಯಾವಾಗ್ಲೂ ನಾವು ಫಿಟ್ ಆಗಿರೋದು ತುಂಬಾ ಮುಖ್ಯ. ನನಗೆ ಅಣ್ಣವ್ರು ಯಾವಾಗ್ಲೂ ತುಂಬಾ ಇಷ್ಟ ಆಗ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಅಣ್ಣವ್ರ ಸಿನಿಮಾಗಳನ್ನ ತೋರಿಸಿ ನಮಗೆ ಬೆಳೆಸಿರೋದು. ಆ್ಯಂಡ್ ಆ್ಯಕ್ಟಿಂಗ್ಗೆ ಅವರು ತುಂಬ ಸ್ಫೂರ್ತಿ ಆಗ್ತಾರೆ. ಅದಾದ ನಂತರ ಬೆಳೀತಾ ನನಗೆ ಸುದೀಪ್ ಸರ್ ತುಂಬ ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆ್ಯಂಡ್ ಸ್ಟೈಲ್, ಡ್ರೆಸ್ಸಿಂಗ್ ಎಲ್ಲವೂ ತುಂಬ ಇಷ್ಟ ಆಗ್ತಿತ್ತು. ಬಬ್ರುವಾನ ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ, ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪಾಪದ ಮೂಟೆ ಹೆಗಲು ಹೇರಿದೆ, ಎತ್ತು ನಿನ್ನ ಗಾಂಡಿವ. ಆ ಥರ ಏನೋ ಇದೆ, ಮರ್ತೋಗಿದ್ದೀನಿ ನಾನು, ಸುಮಾರು ಇದೆ. ಬಟ್ ಯಾ ಅದು ಪೂರ್ತಿ ಡೈಲಾಗ್ ತುಂಬಾ ಫೇವರೇಟ್ ಆಗುತ್ತೆ. ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಡ್ರೀಮ್ ರೋಲ್ ಅಂತ ನಾನು ಫಿಕ್ಸ್ ಆಗಿಲ್ಲ. ಐ ಆಲ್ವೇಸ್ ಲೈಕ್ ಟು ಚಾಲೆಂಜ್ ಮೈ ಸೆಲ್ಫ್. ಸೊ ಹೊಸ ಪಾತ್ರಗಳಿಗೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನ್ನ ಆಸೆ ಇರೋದು. ಸೊ ಸುಮಾರಿದೆ ಆ ರೀತಿ, ಒಂದಕ್ಕೆ ಯಾವುದಕ್ಕೂ ಫಿಕ್ಸ್ ಆಗಿಲ್ಲ ನಾನು. ಸರಿ, ಈ ಪ್ರಶ್ನೆ ಸ್ಕಿಪ್. ನನಗೆ ಲವ್ ಕಮ್ ಅರೇಂಜ್ ಇಷ್ಟ. ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋದು ಇಷ್ಟ. ಎಲ್ಲ ಆ ಥರ ಯಾವುದು ಬಂದಿಲ್ಲ ಬಿಡಿ. ಅಲ್ಲ ಅಂದ್ರೆ ಹೆಣ್ಮಕ್ಳು ಹೇಳಕ್ ಹೋಗಲ್ಲ, ಏನ್ ಮಾಡ್ತಾರೆ ಗೊತ್ತಾ, ಅಂದ್ರೆ ಮಾತಾಡಿಸ್ತಾರೆ, ಅಕಸ್ಮಾತ್ ಮಾತಾಡ್ಸಿ ಇಷ್ಟ ಅನ್ನೋದನ್ನ ತೋರಿಸ್ಕೊಂತಾರೆ. ಅಷ್ಟರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇವ್ರು ನಮ್ ಕಂಡ್ರೆ ಇಷ್ಟ. ನೆಕ್ಸ್ಟ್ ಸಿನಿಮಾ ನಮ್ದು ರಿಚ್ ಅಂತ ಸಿನಿಮಾ ಮಾಡ್ತಾ ಇದೀನಿ. ಅದಾದ್ಮೇಲೆ ಇನ್ನೊಂದು ಸಿನಿಮಾ, ಅದ್ರ ಬಗ್ಗೆ ಹೇಳೋ ಆಗಿಲ್ಲ. ಸದ್ಯಕ್ಕೆ ರಿಚ್ ಬಗ್ಗೆ ಅನೌನ್ಸ್ ಮಾಡಿದೀವಿ, ಎಲ್ಲ ಕಡೆ ಹೇಳ್ಬೋದು. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಜುಲೈ 12ರಂದು ಸಂಜೆ 6ಕ್ಕೆ.